ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತೆಲ್ಲ ಹೇಳ್ಬೋದು. ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು. ಅದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೇನೆ ಇದಕ್ಕೆ ನಾನು ಮೀಡಿಯಂ ಸೈಜ್ ಬೀಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ಮೊದ್ಲಿಗೆನೆ ಪೋಣಿಸಿ ಇಟ್ಕೋಬೇಕು. ಇದಕ್ಕೆ 10 ನಂಬರ್ ನೀಡಲ್. ಈಗ ಶುರು ಮಾಡೋಣ. ನೋಡಿ, ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಅದರ ಪಕ್ಕದಲ್ಲಿ ಇನ್ನೊಂದು ಲಾಕ್, ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಒಂದು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ನೋಡಿ, ಬೀಡ್ನ ಮುಂದಕ್ಕೆ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋಣ. ಈಗ ಬೀಡ್ನ ಮುಂದಕ್ಕೆ ಮಾಡ್ಕೊಂಡು ಈ ಥರ ಡಬಲ್ ಕ್ರೋಶೆ ಕಂಬ, ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಂಡು ನೋಡಿ. ಇಲ್ಲಿ ಈ ಥರ ನೋಡ್ಕೋಬೇಕು. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ, ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಇನ್ನೊಂದು ಕಂಬ ಮಾಡ್ಕೋಬೇಕಿಲ್ಲಿ. ನೋಡಿ, ಇಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬ. ಕಂಬಗಳು ಪಕ್ಕ ಪಕ್ಕ ಇರಬೇಕಾಗುತ್ತೆ. ಅಲ್ಲಿಂದ ಒಂದು ಬೀಡ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬ. ನೋಡಿ, ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಅಲ್ಲಿಂದ ಡಬಲ್ ಕ್ರೋಶೆ ಕಂಬ. ನೋಡಿ, ಅಲ್ಲಿಂದ ಮತ್ತೆ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ನೋಡಿ, ಈ ಥರ ಬರಬೇಕು. ಮತ್ತೆ ನಾನಿಲ್ಲಿ 3 ಚೈನ್ ಮಾಡ್ಕೊಳ್ತೀನಿ. 1 2 3. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ, ಇಲ್ಲಿ ಈ ಥರ ನೋಡ್ಕೋಬೇಕು ಎಲ್ಲಿ ಬರುತ್ತೆ ಅಂತ. ಅಲ್ಲಿಂದ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ನೋಡಿ, ಬೀಡ್ನ ಈ ಥರ ಮುಂದಕ್ಕೆ ಮಾಡಿಕೊಂಡು ಇದ್ರ ಕ್ರೋಶದ ಪಕ್ಕ ನೋಡಿಲಿ ಈ ಥರ ಎಳ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡೆ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ಬೀಡ್ನ ಮುಂದಕ್ಕೆ ಎಳ್ಕೊಂಡು ನೋಡಿ, ಇಲ್ಲಿ 2ರಲ್ಲಿ 1 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದ್ರ ಪಕ್ಕದಲ್ಲೇ ಕಂಬ. ನೋಡಿ, ಈ ಥರ ಮಾಡ್ಕೊಂಡು ಹೋಗಬೇಕು. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ನೋಡಿ, ಮತ್ತೆ ನಾನಿಲ್ಲಿ 3 ಚೈನ್ ಮಾಡ್ಕೊಳ್ತೀನಿ. 1 2 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ, ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಒಂದು ಬೀಡ್, ಅದಕ್ಕೂ ಕೂಡ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಮತ್ತೆ ನೋಡಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ತರ ಡಬಲ್ ಕ್ರೋಶೆ ಕಂಬ. ಈಗ
ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ ಈ ತರ. ಅಲ್ಲಿಂದ 2ರಲ್ಲಿ 1, 2ರಲ್ಲಿ 1. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ ಕಂಬ, ಇಲ್ಲಿ ಡಬಲ್ ಕ್ರೋಶೆ ಕಂಬ. ನೋಡಿ ಈ ತರ ಇಲ್ಲಿ 4 ಬಾಕ್ಸ್ ಆಗಿದೆ ಅಲ್ವಾ, ನೋಡಿ ಇಲ್ಲಿ ಈ ತರ. ಅಲ್ಲಿಂದ ಸೀರೆನ ಬ್ಯಾಕ್ ಸೈಡ್ಗೆ ಈ ತರ ಟರ್ನ್ ಮಾಡ್ಕೊಳ್ತೀನಿ. ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 3 ಚೈನ್ ಗ್ಯಾಪ್ ಇದೆಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೋಡಿ ಈ ತರ. ಅಲ್ಲಿಂದ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ ಕಂಬ. ನೋಡಿ ಇಲ್ಲಿ ನಾನು 12 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ತೀನಿ. 12 ಡಬಲ್ ಕ್ರೋಶೆ ಕಂಬ ಹಾಕೋಬೇಕು. ಡಬಲ್ ಕ್ರೋಶೆ ಕಂಬ ಒಂದೇ ಲೆಂತಲ್ಲಿ ಇರಬೇಕಾಗುತ್ತೆ. ಇದೇ ಥರ ಮಾಡ್ಕೊಂಡು ಹೋಗ್ತೀನಿ. 12 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ, ಈ ಲಾಸ್ಟ್ ಡಬಲ್ ಕ್ರೋಶೆ ಕಂಬ ಇದೆ ನೋಡಿ, ಇಲ್ಲಿ ಆ ಕಂಬದ್ದು ಮೇಲ್ಗಡೆ ಇರೋ ಹೋಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆ ಹೋಲಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಇದೆ ಅಲ್ಲ, ಅದ್ರ ಮೊದಲನೇ ಡಬಲ್ ಕ್ರೋಶೆ ಮೇಲ್ಗಡೆ ಇರೋ ಹೋಲ್ಗೆನೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ನಾನು ಇದನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಕಂಬ ಇದೆ ನೋಡಿ, ಅದ್ರ ಮೇಲೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ನೋಡಿ ಇಲ್ಲಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1, ಅಲ್ಲಿಂದ ಈ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ನೋಡಿ ಈ ತರ ದಾರ ಎಳ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದು ಬೀಡ್ ಹಾಕೊಳ್ತೀನಿ. ನೋಡಿ ಮತ್ತೆ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆಲ್ಲ, ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಹೋಲು, ಅದ್ರ ಒಳಗಡೆಗೆ ನೀಡಲ್ ಹಾಕ್ತೀನಿ. ಮತ್ತೆ ನಾನಿಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ಟ್ರಿಬಲ್ ಕ್ರೋಶೆ ಕಂಬ. ನೋಡಿ ಆ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೋಬೇಕು ಈ ಥರ. ಮತ್ತೆ ನಾನಿಲ್ಲಿ ಬೀಡ್ ಹಾಕ್ಕೊಳ್ತೀನಿ. ಸ್ಮಾಲ್ ಬೀಡ್ ಬೇಕಾಗುತ್ತೆ ಇದಕ್ಕೆ, ತುಂಬ ದೊಡ್ಡದು ಬೇಡ. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ನೋಡಿ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಒಂದು ಬಿಟ್ಟು ಒಂದು ಹೋಲ್, ಆ ಥರ ಬೇಡ. ಕಂಟಿನ್ಯೂ ಆಗಿ ಎಲ್ಲ ಹೋಲಿಗೂ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗ್ಬೇಕು. ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡೆ ಅಲ್ವಾ 2 ಸಲ. ಈಗ ಮತ್ತೆ 2ರಲ್ಲಿ 1, 2ರಲ್ಲಿ 1 ಆ ದಾರನ ಈ ತರ ಬೀಡ ಹಾಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಈಗ ಆ ಬೀಡ್ ಒಳಗಡೆಯಿಂದ ಈ 1 ದಾರನ ಹಿಂಗೆ ಸೇರಿಸಿ ನೋಡಿ, ಆ ಬೀಡ್ ಒಳಗಡೆಯಿಂದಲೇ ಎಳ್ಕೋಬೇಕು. ಈ ತರ ನೋಡಿ ಬೀಡ್ ಹಾಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಪಕ್ಕದಲ್ಲಿ ಡಬಲ್ ಕ್ರೋಶೆ ಕಂಬ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ ನೋಡಿ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲೀಗ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಈಗ ನಾನೊಂದು ಟ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ, ಅದೇ ಗ್ಯಾಪ್ ಒಳಗಡೆನೆ ಹೋಲ್ ಒಳಗೆ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಂಡು ಇಲ್ಲಿ ಕಂಬ ಮಾಡಿದ್ದೆ ನೋಡಿ, ಕಂಬದ ಪಕ್ಕ ಒಂದು ಚೈನ್ ಇರುತ್ತೆ, ಇಲ್ಲಿ ಕಾಣಿಸುತ್ತೆಲ್ಲ, ಆ ಚೈನ್ ಒಳಗಡೆಗೆ ನೀಡಲ್ ಹಾಕಿ ನೋಡಿ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಎಕ್ಸ್ಟ್ರಾ 2 ಡಬಲ್ ಕ್ರೋಶೆ ಕಂಬ ಮಾಡ್ದಂಗ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಹ ಅದೇ ಬರುತ್ತೆ ಅಲ್ಲ, ಹಾಗಾಗಿ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನೋಡಿ ಡಬಲ್ ಕ್ರೋಶೆ ಕಂಬ ಹಾಕೊಳ್ತೀನಿ. ನೋಡಿ
ಡಬಲ್ ಕ್ರೋಶೆ ಕಂಬ ಈ ಥರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಬೀಡ್ ಮುಂದಕ್ಕೆ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಈ ತರ ದಾರಕ್ಕೆ ಹಾಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಇಲ್ಲಿ ಮುಂದಕ್ಕೆ ಮಾಡಿಕೊಂಡು ನೋಡಿ ಡಬಲ್ ಕ್ರೋಶೆ ಕಂಬ, ಮತ್ತೆ ನಾನಿಲ್ಲಿ 2 ಸಲ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ ಈ ತರ ಮಾಡ್ಕೋಬೇಕು. ಮತ್ತೆ ನಾನಿಲ್ಲಿ 3 ಚೈನ್ ಮಾಡ್ಕೊಳ್ತೀನಿ. 1 2 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಅಲ್ಲಿಂದ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಬೀಡ್ನ ಹಾಕೋಬೇಕಿಲ್ಲಿ. ಈ ತರ ಬೀಡ್ನ ಜರುಗಿಸ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇರೋ ಕಂಬದ ಪಕ್ಕಕ್ಕೇನೆ ಈಗ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಬೀಡ್ನ ಮುಂದೆ ಮಾಡ್ಕೊಳ್ತೀನಿ. ಮತ್ತೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಕಂಬ. ಈಗ ನಾನಿಲ್ಲಿ 2 ಸಲ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈ ತರ ನಾನಿಲ್ಲಿ 4 ಬಾಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ 2 ಆಯ್ತಲ್ವಾ. 3 ಚೈನ್ 2 3 ಚೈನ್ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ನಾನಿಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಬೀಡ್ನ ಜರುಗಿಸ್ಕೊಳ್ತೀನಿ. ನೋಡಿ ಮತ್ತೆ ನಾನು ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಕಂಬ, ಇಲ್ಲಿಗ 2 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕಿಲ್ಲೀಗ. ಮತ್ತೆ 3 ಚೈನ್ 1 2 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕಂಬ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ ಬೀಡ್ನ ಇಲ್ಲಿಗೆ ಜರುಗಿಸ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬ, ಪಕ್ಕನೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕಿಲ್ಲಿ. ನೋಡಿ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಇಲ್ಲಿ ಅಲ್ಲಿಂದ ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ, ಇನ್ನೊಂದು ಡಬಲ್ ಕ್ರೋಶೆ ಕಂಬ. ನೋಡಿ 4 ಡಬಲ್ ಕ್ರೋಶೆ ಕಂಬ ಆಗಿದೆ, ಅಂದ್ರೆ ಬಾಕ್ಸ್ ಆಗಿದೆ 4. ಅಲ್ಲಿಂದ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಈ ತರ ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 12 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಿಲ್ಲೀಗ. ನೋಡಿ 12 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದೀನಿ. ಅಲ್ಲಿಂದ ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದ್ದೆಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಮತ್ತೆ ನಾನಿಲ್ಲಿ 3 ಚೈನ್ ಪಕ್ಕ ಡಬಲ್ ಕ್ರೋಶೆ ಕಂಬ ಫಸ್ಟ್ ಕಂಬ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆಯಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ಈ ತರ ಈಗ ಫ್ರಂಟಿಗೆ ತಿರುಗಿಸ್ಕೊಂಡು ಸ್ಮಾಲ್ ಬೀಡ್ ಹಾಕೊಳ್ತೀನಿ. ನೋಡಿ ಇಲ್ಲಿ ಬೀಡ್ ಹಾಕೊಂಡು ನೀಡಲ್ ಮೇಲೆ ಈಗ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಕಂಬ ಮೇಲ್ಗಡೆ ಹೋಲ್ ಇದೆ ಅಲ್ಲ, ಇಲ್ಲಿ ಈ ಹೋಲ್ ಒಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ 2ರಲ್ಲಿ 1 2ರಲ್ಲಿ 1, ಅಲ್ಲಿಂದ ಇಲ್ಲಿ ದಾರ ಇದೆ ನೋಡಿ ಬೀಡ್ ಮುಂದ್ಗಡೆ, ಆ ದಾರನ ಬೀಡ್ ಒಳಗಡೆಯಿಂದ ಎಳ್ಕೋಬೇಕು. ಈ ತರ ನೋಡಿ ಈ ತರ ಎಳ್ಕೋಬೇಕು. ಮತ್ತೆ ನಾನಿಲ್ಲಿ ಸ್ಮಾಲ್ ಬೀಡ್ ಹಾಕೊಳ್ತೀನಿ ನೀಡಲ್ಗೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಹೋಲ್ ಇದೆ ನೋಡಿ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ನೋಡಿ 2ರಲ್ಲಿ 1 2ರಲ್ಲಿ 1, ಅಲ್ಲಿಂದ ನೋಡಿ ಬೀಡ್ ಒಳಗಡೆಯಿಂದ ದಾರಾನ ಈ ತರ ಎಳ್ಕೋಬೇಕು. ಮತ್ತೆ ನಾನಿಲ್ಲಿ ಬೀಡ್ ಹಾಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲೇ ನೋಡಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೋಬೇಕು. ಮತ್ತೆ 2ರಲ್ಲಿ 1 2ರಲ್ಲಿ 1 ನೋಡಿ, ಮತ್ತೆ ನೋಡಿ
ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ಮತ್ತೆ ನೀಡಲ್ಗೆ ಬೀಡ್ ಹಾಕೊಳ್ತೀನಿ. ನೋಡಿ, ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಆ ಡಬಲ್ ಕ್ರೋಶೆ ಕಂಬ ಮೇಲೆ ಇರೋ ಹೋಲ್ ಒಳಗಡೆಗೆ ನೀಡಲ್ ಹಾಕಿ ನೋಡಿ ದಾರಾನ ಎಳ್ಕೋಬೇಕು. ಒಂದೇ ಲೆಂತಲ್ಲಿ ಬರುವಾಗೆ ನೋಡ್ಕೊಳ್ಳಿ. ಮತ್ತೆ 2ರಲ್ಲಿ 1 ಇದೇ ತರ 12 ಬೀಡ್ ಬರುವಾಗೆ ಮಾಡ್ಕೊಳ್ತೀನಿ. ನೋಡಿ, ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ ಮೇಲಿರೋ ಹೋಲ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. 12 ಬೀಡ್ ಬರುವಾಗೆ ಮಾಡ್ಕೊಂಡಿದೀನಿ. ನೋಡಿ, ಅಲ್ಲಿಂದ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು ಟ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಸೇಮ್ ಅದೇ ಪಾಯಿಂಟ್ಗೆನೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಇಲ್ಲಿ ನೋಡಿ, ಇಲ್ಲಿ ಬಟ್ಟೆಗೆ ಡಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಆ ಕಂಬದ ಒಳಗಡೆ ಇಲ್ಲಿ ಚೈನ್ ಕಾಣಿಸುತ್ತೆ. ಆ ಚೈನಿಗೆ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 2 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ. ಅಲ್ಲಿಂದ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಂಡು ನೋಡಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಈ ತರ ಬರುತ್ತೆ. ಅಲ್ಲಿಂದ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಇನ್ನೊಂದು ಡಬಲ್ ಕ್ರೋಶೆ ಆಯ್ತಲ್ಲ, ಅಲ್ಲಿಂದ ಬೀಡ್ ಜರುಗಿಸ್ಕೋಬೇಕು ಇಲ್ಲಿ ದಾರದಲ್ಲಿ. ಮತ್ತೆ ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಳ್ತೀನಿ. ಇದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಮತ್ತೆ ನಾನಿಲ್ಲಿ ಬೀಡ್ನ ಮುಂದಕ್ಕೆ ಮಾಡ್ಕೊಂಡು ನೋಡಿ ಈ ತರ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಇಲ್ಲಿ ನಾನೀಗ ಮತ್ತೆ 2 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಬೀಡ್ದು ಸೇರಿದಾಗ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಇದೇ ತರ ನಾನು 4 ಬಾಕ್ಸ್ ಮಾಡಿ ಈ ತರ ಹಾರ್ಚ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ನಾನೀಗ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ತರ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡೋಣ ಈಗ. ಫುಲ್ ಸ್ಯಾರಿ ಫುಲ್ ನೋಡಿ, ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಈ ತರ ಕಾಣಿಸುತ್ತೆ. ನಿಮ್ಗೆ ಇಷ್ಟೇ ಸಾಕು ಡಿಸೈನ್ ಅಂದ್ರೆ ಇಷ್ಟರಲ್ಲೇ ಎಂಡ್ ಮಾಡ್ಬಿಟ್ಟು ಇಲ್ಲಿ ಕುಚ್ಚು ಹಾಕೋಬಹುದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಆಗೇ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕಂದ್ರೆ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ಈಗ ನೋಡಿ, ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ಇದು ಕೂಡ 6 ಎಳೆ ದಾರ ಆಗಿರುತ್ತೆ. ಮೊದಲಿಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದೊಂದು ಕಂಬದ ಮೇಲ್ಗಡೆ ಹೋಲ್ ಕಾಣಿಸುತ್ತಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ಮತ್ತೆ ಇಲ್ಲಿ ನಾನು 3 ಚೈನ್ ಹಾಕಿದೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ 3 ಚೈನ್ ಒಳಗಡೆನು ಸಿಂಗಲ್ ಕ್ರೋಶೆ. ನಾನಿಲ್ಲಿ 3 ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಇಲ್ಲಿ 3 ಚೈನ್ ಹಾಕೊಂಡಿದ್ದೀನಲ್ಲ, ಇಲ್ಲಿ ಕುಚ್ಚು ಬರುತ್ತೆ ನೋಡಿ. ಎಷ್ಟು ಇಡ್ಸುತ್ತೆ ಸಿಂಗಲ್ ಕ್ರೋಶೆ ಅಷ್ಟು ಹಾಕೋಬಹುದು. ನಾನಿಲ್ಲಿ 3 ಹಾಕೊಂಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ಅಲ್ಲಿಂದ ಹೋಲ್ ಇಲ್ಲಿ ಕಾಣಿಸುತ್ತಲ್ಲ, ಅದ್ರ ಒಳಗಡೆಗೆ ಟ್ವಿಸ್ಟ್ ಆಗಿರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ, ದಾರಾನ ಹೋಲ್ ಒಳಗೆ ಈ ತರ ಎಳ್ಕೊಂಡು ಈಗ ಟ್ರಿಬಲ್ ಕ್ರೋಶೆ ಕಂಬ 2ರಲ್ಲಿ 1, 2ರಲ್ಲಿ 1, ಮತ್ತೆ 2ರಲ್ಲಿ 1. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೀವು 1 ಕಂಬ ಹಾಕಿ ಕೂಡ ಪಿಕಾಟ್ ಡಿಸೈನ್ ಮಾಡ್ಕೋಬಹುದು. ಇಲ್ಲ ಸ್ವಲ್ಪ ತಿಕ್ಕಾಗ್ ಬೇಕಂದಾಗ 2 ಕಂಬ ಹಾಕೊಂಡು ಅಲ್ಲಿಂದ ಪಿಕಾಟ್ ಮಾಡ್ಕೋಬಹುದು. ನೋಡಿ, 2 ಸಲ ದಾರ ಸುತ್ಕೊಂಡು ಸೇಮ್ ನಾನೀಗ ಒಂದು ಟ್ರಿಬಲ್ ಕ್ರೋಶೆ ಕಂಬ ಮಾಡ್ದೆಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಸೇಮ್ ಪಾಯಿಂಟ್ ಅಲ್ಲಿ ನೋಡಿ ದಾರಾನ ಎಳ್ಕೊಳ್ತೀನಿ. ಈ ತರ ಡಬಲ್ ಕ್ರೋಶೆ ಕಂಬ ಹಾಕೋಬೇಕು. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ 2 ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ್ದೆ ನೋಡಿ. ಇಲ್ಲಿ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಈ ತರ ಎಳ್ಕೊಳ್ತೀನಿ. ನೋಡಿ, ಎಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇಲ್ಲಿ ಬೀಡ್ ಇದೆ ನೋಡಿ, ಬೀಡ್ ಮೇಲ್ಗಡೆ ಹೋಲ್ಗೆ ನೀಡಲ್ ಹಾಕಿ, ಅಲ್ಲಿ ಪಕ್ಕದಲ್ಲೇ ಹೋಲ್ ಇರುತ್ತೆ, ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೋಬೇಕು. ಸ್ವಲ್ಪ ಹೋಲ್ ಒಳಗಡೆ ಗ್ಯಾಪ್ ಸ್ವಲ್ಪ ಕಮ್ಮಿ ಇರುತ್ತೆ, ಟೈಟ್ ಇರುತ್ತೆ, ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದ್ರಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆನೆ ನೋಡಿ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ
ತ್ರಿಬಲ್ ಕ್ರೋಶೆ ಕಂಬ, 2 ತ್ರಿಬಲ್ ಕ್ರೋಶೆ ಕಂಬ ಆಯ್ತಲ್ಲ, ಅಲ್ಲಿಂದ ಮತ್ತೆ ನಾನಿಲ್ಲಿ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ನೋಡಿ, ಆ 2 ತ್ರಿಬಲ್ ಕ್ರೋಶೆ ಕಂಬ ಇತ್ತಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು, ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಇದೇ ತರ ಫುಲ್ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ ನಾನು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ, ಇಲ್ಲಿ ಬೀಡ್ ಮೇಲ್ಗಡೆ ಹೋಲ್ ಇರುತ್ತಲ್ಲ, ಆ ಹೋಲ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕ್ಬಿಟ್ಟು ಇಲ್ಲಿ ನೋಡಿ 2 ಡಬಲ್ ಕ್ರೋಶೆ ಕಂಬದ ಒಳಗಡೆಯಿಂದ ನೀಡಲ್ ಹಾಕ್ಬಿಟ್ಟು ದಾರನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಪಿಕಾಟ್ ಬರುತ್ತೆ. ಹೀಗೇನೆ ಫುಲ್ ಮಾಡ್ಕೋಬೇಕು. 7 ಸಲ ಕಂಬ ಮಾಡಿಕೊಂಡು ಅಲ್ಲಿಂದ ಬೀಡ ಹಾಕೊಳ್ತೀನಿ. ಒಂದು ಬೀಡ ಹಾಕಿ ಮತ್ತೆ ನಾನು 7 ಸಲ ಕಂಬ ಮಾಡ್ಕೋಬೇಕು. ನೋಡಿ, ಈಗ ಸೇಮ್ ಪ್ಲೇಸಲ್ಲೇ ನೀಡಲ್ ಹಾಕಿ ದಾರ ಹೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1, ಅಲ್ಲಿಂದ 3 ಚೈನ್ 1 2 3 ಇನ್ನೂ ಒಂದು ನೀಡಲ್ ಮೇಲೆಗೆ ದಾರ ಸುತ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಬೀಡ್ ಮೇಲ್ಗಡೆ ಹೋಲ್ ಕಾಣಿಸುತ್ತೆ. ಅದು ನೋಡಿ 7 ಪಿಕಾಟ್, ಇದು ಡಬಲ್ ಕ್ರೋಶೆ ಕಂಬ ಆಗಿದೆ ಅಲ್ಲ, ತ್ರಿಬಲ್ ಕ್ರೋಶೆ ಕಂಬ ಆಗಿದೆ ಅಲ್ಲ, ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಬೀಡ್ ಅಂದ್ರೆ ನೋಡಿ, ನಾನಿಲ್ಲಿ ಬಾಕ್ಸ್ ಇದಕ್ಕೆ ಇಲ್ಲಿ ಡಬಲ್ ಕ್ರೋಶೆ ಕಂಬ ಹಾಕಿದೆ ನೋಡಿ, ಅಲ್ಲಿ ಸೆಂಟ್ರಲ್ ಬೀಡ್ ಇದೆಲ್ಲ, ಸೇಮ್ ಅದೇ ಬೀಡನ್ನ ಇಲ್ಲಿಗೂ ಕೂಡ ಹಾಕೊಳ್ತೀನಿ. ನೋಡಿ, ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ ನಾನು. ಬೀಡ್ ಲಾಕ್ ಮಾಡ್ಕೊಳ್ಳೋದೇನೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಇಲ್ಲಿ ಬೀಡ್ ಮೇಲ್ಗಡೆ ಇರೋ ಹೋಲ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಅಲ್ಲಿಂದ 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ನೀಡಲ್ ಮೇಲೆ ಮತ್ತೆ ನಾನು ಇಲ್ಲಿ 2 ಸಲ ದಾರ ಸುತ್ಕೊಳ್ತೀನಿ. ಅದೇ ಹೋಲ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಕಂಬ ಮಾಡ್ಕೊಳ್ತೀನಿ. 2 ತ್ರಿಬಲ್ ಕ್ರೋಶೆ ಕಂಬ ಆಯ್ತಲ್ಲ, ಈಗ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು 2 ತ್ರಿಬಲ್ ಕ್ರೋಶೆ ಕಂಬ, ಆ ಕಂಬದ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ನೋಡಿ, ಎಳ್ಕೊಂಡು 2 ನೀಡಲ್ ಮೇಲೆ 2 ದಾರ ಇತ್ತು, 2 ದಾರನ ಒಂದ್ ಮಾಡ್ಕೊಳ್ಳಿ. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಅದು ಪಕ್ಕದಲ್ಲಿ ಕಾಳೋ ಬೀಡ್ ಮೇಲ್ಗಡೆ ಹೋಲೊಳಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಮತ್ತೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತೆ ನಾನಿಲ್ಲಿ ಅದೇ ಕಂಬ ಹಾಕಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ಮತ್ತೆ ಕಂಬ ಮಾಡ್ಕೋಬೇಕು. ಒಂದು ಹೋಲಲ್ಲಿ ಬೀಡ್ ಮೇಲ್ಗಡೆ ಹೋಲ್ಗೆ 2 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕಿ ನೋಡಿ, ಈ ಕಂಬ ಇದೆಯಲ್ಲ 2 ಕಂಬ, ಅದ್ರದ್ದು ಒಳಗಡೆಯಿಂದ ನೀಡಲ್ ಹಾಕಿ ಪಿಕಾಟ್ ಮಾಡ್ಕೊಳ್ತೀನಿ. ಈ ತರ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿ, ಇಲ್ಲಿ 7 ಡಬಲ್ ಕ್ರೋಶೆ ಕಂಬ ಮತ್ತೆ ಪಿಕಾಟ್ ಆಗಿದೆ ಅಲ್ವಾ. ಕೊನೆಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದೆ ನೋಡಿ, ಇಲ್ಲಿ ಈ ಕಂಬದ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆ ಹೋಲ್ ಕಾಣಿಸುತ್ತೆ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಈ ತರ ಲಾಕ್ ಮಾಡ್ಕೋಬೇಕು. ಈ ತರ ಬರುತ್ತೆ ಡಿಸೈನ್ ನೋಡಿ. ಅಲ್ಲಿಂದ ಇಲ್ಲಿ 3 ಚೈನ್ ಹಾಕಿದ್ದೆಲ್ಲ ಅದ್ರೊಳಗಡೆ ನಾನು ಸಿಂಗಲ್ ಕ್ರೋಶೆ ಹಾಕೊಂಡು ಹೋಗ್ತೀನಿ. ನಾನಿಲ್ಲಿ 3 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಅದ್ರ ಒಳಗಡೆಗೆ ಬೀಡ್ ಇಲ್ಲದ ಇಲ್ಲಿ ಕಂಬ ಇದೆ ನೋಡಿ, ಅದ್ರ ಒಳಗಡೆಗೆ ಅದ್ರ ಟ್ವಿಸ್ಟ್ ಆಗಿರುತ್ತೆ, ಸ್ವಲ್ಪ ಟೈಟ್ ಆಗಿರುತ್ತೆ ಅಲ್ಲ, ನೋಡ್ಕೊಂಡು ಹಾಕೋಬೇಕು. ಕಂಬ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ 2 ಸಲ. ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಅಲ್ಲಿಂದ 3 ಚೈನ್ 1 2 3 ಅಲ್ಲಿಂದ ಇಲ್ಲಿ 2 ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೋಡಿ, ಪಿಕಾಟ್ ಆಯ್ತು. ತ್ರಿಬಲ್ ಕ್ರೋಶೆ ಕಂಬಕ್ಕೆ 2 ಇದ್ ಮಾಡಿ ಇದೇ ತರ ಫುಲ್ ಮಾಡ್ಕೊಂಡು ಹೋಗ್ಬೇಕು. ಈ ತರನೇ ಬರುತ್ತೆ. ನಾನು ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ಕೂಡ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ.
ನೋಡಿ ಈ ತರ ಬರಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಡಿಸೈನ್ ಅಂತೂ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮ್ಗೆ ಇನ್ನೂ ಗ್ರ್ಯಾಂಡ್ ಬೇಕಾದ್ರೆ ಇಲ್ಲಿ ಸ್ಟೋನ್ ಚೈನ್ ಮತ್ತೆ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಬಹುದು. ಆದ್ರೆ ನನ್ಗೆ ಇಲ್ಲಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಸ್ಮಾಲ್ ಬೀಡ್ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಏನು ನಾನು ಸ್ಟಿಕ್ ಮಾಡ್ಲಿಲ್ಲ. ನಾನು ಕುಚ್ಚು ಕಟ್ಬೇಕಾದ್ರೆ ಇದರಲ್ಲಿ ನಾನು 137 ದಾರದಿಂದ ಕುಚ್ಚು ಅಂದ್ರೆ ಬೀಡ್ ಇಟ್ಟು ಕುಚ್ಚು ಕಟ್ಕೊಂಡಿದೀನಿ. ಅದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಇದು ಬ್ರೈಡಲ್ಗೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪಕ್ಕದಿಂದ ಒಂದ್ಸಲ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಕೋಬಹುದು. ನೋಡಿ ಇಲ್ಲಿ ಈ ತರ ಕಾಣಿಸುತ್ತೆ. ನಿಮ್ಗೂ ಕೂಡ ಈ ಡಿಸೈನ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ನಿಮ್ಗೆ ಇಷ್ಟ ಆಗಿದ್ರೆ ನನ್ಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೇನೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಿಮ್ಗೆ ಇಲ್ಲಿ ಇಷ್ಟು ಅಗ್ಲವಾಗಿ ಡಿಸೈನ್ ಬೇಡ, ನಿಮ್ ಮೇಲೆ ಪಿಕಾಟ್ ಹಾಕಿದೀನಲ್ವಾ, ಇದು ಬೇಡ ಅಂತಂದ್ರೆ ಬರೀ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಇದೆ ಅಲ್ವಾ, ಇಷ್ಟರಲ್ಲೂ ಕೂಡ ಸ್ಟಾಪ್ ಮಾಡಿ ನೀವು ಈ ಬೀಡ್ ಹಾಕಿ ಕುಚ್ಚು ಬೇಡ ಅಂದ್ರೆ ನಾರ್ಮಲ್ ಕುಚ್ಚು ಕೂಡ ಹಾಕೋಬಹುದು. ಇಲ್ಲ ನಿಮಗೆ ಕುಚ್ಚು ಬೇಡ ಅಂದ್ರೆ ಇದನ್ನ ರಿಮೂವ್ ಮಾಡಿದ್ರೆ ಬರೀ ಈ ತರ ಆರ್ಚ್ ಡಿಸೈನ್ ಅಲ್ಲೇ ಮಾಡ್ಕೋಬಹುದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ ತರ ನಿಮ್ ಕ್ರಿಯೇಟಿವಿಟಿ ತರ ನೀವು ಡಿಸೈನ್ ನ ಮಾಡ್ಕೋಬಹುದು. ನಿಮ್ಗೆ ಹೇಗ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಚಾರ್ಜ್ ಮಾಡ್ಬೋದು ಅಂದ್ರೆ 950 1100 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ, ಅಲ್ಲಿ ಯಾವ ತರ ಚಾರ್ಜ್ ಮಾಡ್ತಾರೆ ಅಂತ ನೋಡ್ಕೊಂಡು ನೀವು ಚಾರ್ಜ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನ್. ಇದು ಎಲ್ಲರೂ ಇಷ್ಟ ಆಗುವಂತ ಡಿಸೈನ್ ಅಂತಲೇ ಹೇಳ್ಬೋದು. ನನ್ಗಂತೂ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.